ಇಷ್ಟ ಆತ್ರದಲ್ಲಿ ಕರ್ಕೊಯ್ತಿದ್ದೀರ ಸರಿಯಾನ ಇಂದು ಅಮ್ಮನ ಹೇಗಿದ್ದೀರ ಸ್ಟೈಲ್ ನೋಡು ಎಲ್ಲ ಇವನಿಂದಾನೇ ಆಗಿದ್ದು ಕಿತ್ತೋದವನಿಂದ. ಏನ್ ಗೊತ್ತಿವಾಗ ನಮ್ದು ಇವತ್ತಿನ ವಿಡಿಯೋನ ಇವಾಗ ಶುರು ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಡನ್ ಆಗಿ ಪ್ಲಾನ್ ಆಯ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದು. ಅಂದ್ರೆ ಮಧ್ಯಾಹ್ನದೇ ಪ್ಲಾನ್ ಇತ್ತು. ಅವ್ರು ಅವನಲ್ಲ ಅವಾಗ ಇವಾಗ 4 ಗಂಟೆಗೆ ಹೋಗೋದ ಅಂದ. 4 ಗಂಟೆಗೆ ಫೋನ್ ಮಾಡಿದ್ರೆ ಕಿರಾಕಿ ಪತ್ತೇನೆ ಇಲ್ಲ. ಅದಕ್ಕೆ ಎಲ್ಲ ಲೇಟ್ ಆಗಿತ್ತು ಅಕ್ಷಯಿಂದ. ಅದಕ್ಕೆ ಈಗ ಸಡನ್ ಆಗಿ ಹೋಗ್ಬೇಕಾಗಿ ಬಂತು. ಅದಕ್ಕೆ ಇವಾಗ ಹೋಯ್ತಾ ಇದೀವಿ. ಫಿಲಮ್ದಲ್ಲ ಅಮ್ಮ, ಅದು ಅಷ್ಟ್ ಮಂದ ಬರಲ್ಲ ಪೇಪರ್ಗೆ. ಯಾವ್ದೋ ಸೌಂಡ್ ಬೇರೆ ಆಗ್ಲಿ ಕೊಟ್ಕೊತಾನೆ. ಫಿಲಮ್ದ ಅಷ್ಟ್ ಮಂದ ಬರಲ್ಲ ಕಡಿಮೆ ಪೇಪರ್. ಅಲ್ಲಿ ಲವ್ ಲೆಟರ್ ಅರಿತಾವನೆ ಅಕ್ಷಯ್ ಲವ್ ಲೆಟರ್ ಅರಿತಾವನೆ. ಅದಕ್ಕೆ ಕಣಮ್ಮ ಸಾಂಗ್ ಈ ತರ ಹಾಕತ್ತಿರೋದು ಅಣ್ಣ. ಎಷ್ಟ ಬಿಟ್ಟು ನೀನ್ ಆ ಕಡೆ ಕೊಯ್ತಿದಂಗೆ ಇಲ್ಲಿ ನಿನ್ ಮೊಮ್ಮಗ ಲವ್ ಲೆಟರ್ ಅರ್ಧಾಗ್ತಾವನೆ. ನಿಜ ಕಿಸ್ ನಿಂಗಮ್ಮಲ್ಲಿ ಮಿಲ್ ಮಾಡ್ಸಕ್ಕೆ ಅಂತ ಸೀಟ್ ಕೊಟ್ಬಿಟ್ಟು ಬರಕ್ ಹೋಗೋದೆ. ನಿಂಗಮ್ಮ ಹೋಯ್ತಿದಂಗೆ ತೆಗ್ದಿ ಜೋಬಿಂದ ಅರಿತಾವನೆ. ಲವ್ ಪಕ್ಕ ಇದೆಯಾ ಮಾತ್ರ. ನಮ್ಮೂರಲ್ಲಿ ಎಸಿ ಬಿಡೋದು ನೀವು ನಮ್ಮೂರಲ್ಲಿ ಎಸಿಬೇಕು ಅಂತಂದ್ವಿ. ಅಯ್ಯೋ ನಾನು ಇಷ್ಟಕ್ಕೆ ಅದು ಯಾವ್ದೋ ಟೆಸ್ಟ್ ಪೇಪರ್ ಅನಿಸ್ತು. ಟೆಸ್ಟ್ ಪೇಪರ್ ಇಲ್ಲಿ ಉಂಕಣಮ್ಮ ಅದು ರೋಡು ಇಲ್ಲ ಗುರು ಅಮ್ಮ, ಯಾವ್ದೋ ಲವ್ ಲೆಟ್ರೆ ಕಣಮ್ಮ. ಎವ್ರಿ ಒನ್ ಸ್ಮಾಲು ಅಕ್ಕಿ ಅಂತ ಬರ್ದವ್ರೆ. ಪಕ್ಕ ಕಣಮ್ಮ, ಪಕ್ಕ ಹುಡ್ಗಿನೇ. ಅವನ್ನ ಹುಡ್ಗಿರ್ ಏನಂತ ಕರೀತಾರೆ ಹೇಳುವಮ್ಮ? ಒಬ್ರು ಅಕ್ಷು ಅನ್ನೋದು, ಒಬ್ರು ಅಕ್ಕಿ ಅನ್ನೋದು. ಅಕ್ಕಿ ಅಂತ ಯಾರು ಅಂತಿದ್ ನೆನ್ಪಾಯ್ತದೆ ಕಣಮ್ಮ. ಇದು ಪಕ್ಕಾ ಲವ್ ಲೆಟ್ರೆ ಕಣಮ್ಮ. ಇವಾಗ ಗೊತ್ತಾಯ್ತು ಇಲ್ಲಿ ಲಾಸ್ಟ್ ಮತ್ತೆ ಅಕ್ಕಿ ಅಂತ ಐತೆ. ನನ್ ಗೊತ್ತಾಯ್ತಮ್ಮ, ಇದು ಯಾವ್ದೋ ಹೆಣ್ಣು ಕರಿತಿತ್ತು ಕಣಮ್ಮ ಹಿಂಗೆ ಅಕ್ಕಿ ಅಂತ. ಸೌಂಡ್ ಕೊಟ್ಕೋತಾವನೆ. ಅವ್ರು ನೋಡಿ ಅವ್ನು ನಿಂಗಮ್ಮ ಹೋಯ್ತಾರ ಸ್ಪೀಡು ಅಂದ್ರೆ ಸ್ಪೀಡು ಕಲ್ಲ. ಅಕ್ಷಯ್ ಬೆಟ್ಟದಲ್ಲಿ ಏನು ಕೊಡ್ಸಿಯೇ? ನನ್ಗೇನು ಕೊಡ್ಸಿಯೇ? ಈ ತರ ಮಾತುಗಳು ಚೆನ್ನಾಗಿ ಇರ್ತಾನೆ. ಬೆಡ್ತಲ್ಲಿ ಒಂದು ಏನಾದ್ರು ಕೊಡ್ಸ್ಬೇಕು ತಾನೇ. ಹೋಗ್ಲಿ ಏನು ಕೊಡ್ಸ್ಬಿಡೋದು. ನೀನು ಬರ್ತಡೇ ಇದಕ್ಕೆ ಟ್ರೀಟ್ ಕೊಡ್ಸು. ನೋಡ್ತೀನಿ ಬೆಟ್ಟ ಇಳಿದ್ಮೇಲೆ ಗೊತ್ತಾಯ್ತದೆ ಏನು ಕೊಡಿಸ್ತೀಯ ಏನು ಬಿಡ್ತೀಯ ಎಲ್ಲ. ಏನ ನಿಂಗಮ್ಮನ್ ಬೀಟ್ ಮಾಡೋಕ್ಕದ್ದೆ ಎಲ್ಲೂ ಬಿಟ್ಟು ನಿನ್ನನ್ನು ಬೀಟ್ ಮಾಡೋಕ್ಕಾಗಲ್ಲ ಅಂತ ಯಾರು ಕೈಲ್ವೆ. ಈ ಸ್ಪೀಡಲ್ಲಿ ಹೋದ್ರೆ ಇನ್ನೇನು ಮತ್ತೆ. ಯಾವ ಸ್ಪೀಡಲ್ಲಿ ಓಡ್ತವ್ರೆ ಎಲ್ಲ ಗೊತ್ತಾ. 6 ಗಂಟೆ ಕ್ಲೋಸ್ ಆಗಿ ಹೋಗ್ಬಿಡುತ್ತಂತೆ. ಅದಕ್ಕೆ ರನ್ನಿಂಗ್ ರೇಸ್ ಮಾಡ್ತಾ ಇದ್ದೀವಿ. ಅಲ್ಲ ನಿಂಗೆ ಇಲ್ಲಿ ಒಂದು ಚಾಲೆಂಜ್ ಕೊಡ್ಲಾ? ನನಗೆ ಬಿಟ್ಟಿಯಾಗಿ ಏನಾದರೂ ಈಸ್ಕೊಡು, ನೋಡ್ತೀನಿ ಆಯ್ತದ ಅಂತ. ಪ್ರಸಾದ ಅಲ್ಲ, ಬೇರೆ ಏನಾದರೂ ಈಸ್ಕೊಡು, ನೋಡ್ತೀನಿ. ಕಟ್ಸ್ಕೊಡು, 16 ಮಾಡು. ಲೋ ಇಲ್ಲೇ ಫೋಟೋ ಚೆನ್ನಾಗಿ ಬರ್ತದೆ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೇಳ್ತೀನಿ. ಹೌದಾ? ಸರಿ ಥ್ಯಾಂಕ್ ಯು. ಹಾಂ ಹೋಗಿದ್ದು ಬಂದರು. ಸರಿ ಆಯ್ತು. ಈ ಥರ ಒಬ್ರು ಚಿಕ್ಕದಾಗ ನನ್ನ ಗುರ್ತಿ ಮಾತಾಡ್ಸಿದ್ರು ಒಂಥರ ಖುಷಿ ಆಯ್ತದೆ. ಈ ಥರ ಒಬ್ರು ಮಾತಾಡ್ಸೋರು ಇನ್ನೂ ಜಾಸ್ತಿ ಜನ ಮಾತಾಡಿಸ್ಬೇಕು ಅನ್ನೋದೊಂದು ಇಷ್ಟ. ಲೋ ಎಂತ ನನಗೆ ಸುಮ್ಮನೆ ಫೋಟೋ ಹಾಕತ್ತೀನಿ, ಸುಮ್ಮನೆ ಹಾಕತ್ತೀನಿ ಫೋಟೋ ತೆಗೆದ್ಬಿಡುವಂತೆ. ಇದಾಕಲ್ವಾ? ಏನು ಹಾಕ್ಕೊಡ್ಬೇಕು ನಿಂಗೆ? ಇದಾಕಲ್ವಾ ಅಂತ ಫೆವಿಕಿ ಕೈಕೊನಕ್ಕೆ ಇದಾಕಲ್ವ ಅಂತ ಹಾಕ್ತಾ ಇಲ್ಲಿ. ನಿಮ್ಮ ಆಸೆ ಪೂರೈಸ್ತವ್ರೆ ಇರು. ಅಕ್ಷಯ್ ಬಿಟ್ಟಿಯಾಗಿ ಏನಾದರೂ ಈಸ್ಕೊಡು, ನೋಡ್ತೀನಿ. ಹಾಂ ಇಲ್ಲ ಹೋಗ್ಲಿ, ನಂಗೆ ಊಟ ಅಲ್ಲ ಬೇರೆ ಏನಾದರೂ ಈಸ್ಕೊಡ್ಬೇಕು, ನೋಡ್ತೀನಿ. ನಾವು ಸೀರಿಯಸ್ ಆಗಿ. ಹಾಂ ಇಲ್ಲ ಅಂದರೆ ಯಾರಿಗಾದ್ರೂ ಗೊತ್ತಿಲ್ಲದಂಗೆ ಹೋಗಿ ಹೊಡಿಬೇಕು. ಎರಡರಲ್ಲಿ ಯಾವ್ದು ಮಾಡ್ತೀಯ? ಲೋ ಏನಾದರೂ ಬಿಟ್ಟಿಯಾಗಿ ಈಸ್ಕೊಡ್ತೀಯೋ? ಹಾಂ ಏನೋ ಹಾಂ ಅಮ್ಮನಿಗೆ ನಿಂಗಮ್ಮನಿಗೆ ಬಿಟ್ಟು ಯಾರಿಗಾದ್ರೂ ಅವನು ಪೆಟ್ಟು ಕೊಡಬೇಕು. ಇಲ್ಲಾಂದರೆ ನನಗೇನಾದ್ರು ಬಿಟ್ಟಿಯಾಗಿ ಈಸ್ಕೊಡ್ಬೇಕು. ಹುಡುಗಿಂಗಿಲ್ಲ ಈಗಲೇ ಹೇಳಿದ್ದಿ.
ಹೊಡಿತೀನಿ ಗೈಸ್. ಹೋಗೋ ಚಿಕ್ಕ ಹುಡುಗನ ಹೊಡೆದ್ಬಿಟ್ಟ. ಚಿಕ್ಕ ಹುಡುಗರಿಗೆಲ್ಲ ಹೊಡೆಯಂಗಿಲ್ಲ ನೀನು, ಆ ಥರ ಎಲ್ಲ ಮಾಡಬಾರ್ದು ಚಿಕ್ಕ ಹುಡುಗರಿಗೆಲ್ಲ. ಪೊಲೀಸ್ ಕುಡಿಯೋಕೆ ಬೇಗ ಬೇಗ ನೋಡು ಎಷ್ಟು ಹೋಗಿ. ರೈಟ್ ಕೆಳಗೆ ಬಂದ್ಬಿಟ್ಟ. ಅದೆಲ್ಲ ಇಲ್ಲ, ಅದೆಲ್ಲ ಇಲ್ಲ. ಮಾಡಬೇಕು ಏನು ನೋಡ್ತೀನಿ ಏನು ದಬ್ಬಾಕ್ತೀಯ ಅಂತ. ಅಮ್ಮ ನೀನೇನಾದ್ರೂ ಕೊಡ್ಸಮ್ಮ ಅಮ್ಮ, ಏನಾದ್ರು ಕೊಡ್ಸಮ್ಮ. ಜಾಸ್ತಿ ತಗೋಬಾರ್ದಂತೆಲ್ಲ. ಏನು ತಗೊಂಡಿದ್ದಾನು ಬೆಟ್ಟಕ್ಕೆ ಬಂತವಿಂದ. ಈ ಕೋಣ ನೀನು ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ. ಏನು ಬೆಟ್ಟದಿಂದ ಆಚೆನೆ ಬಂದ್ಬಿಟ್ವಿ ಇನ್ಯಾವಾಗ ನೀನು ದಬಾಕೋದು. ಯಾರಿಗಾರು ಹಿಂಗೆ ಹಿಂಗೆ ಜೋರಾಗಿ ಪೆಟ್ಟು ಕೊಡ್ಬೇಕು. ಹಿಂಗೆ ನಮ್ಮಮ್ಮ ಮೋಟಿವೇಶನ್ ಮಾಡ್ತಾರದು. ಅವನ್ನ ಪಕ್ಕ ಆಯ್ತದೆ ನಿನ್ ಕಡೆ ಹೋಗು, ಕೇಳು, ಮಾಡು. ಅವರು ಒಳ್ಳೆಯವರಾಗಿ ಮಕ್ಕ ಕೊಡ್ತು ಕಳಿಸ್ಬೇಕು. ಇಲ್ಲೂ ದೊಡ್ಡದನ್ನೇ ಕೇಳಕ್ ಹೋಗೋನೆ ಕಣಮ್ಮ. ಅಕ್ಷಯ್ ಗೌಡ ಫ್ರೀಯಾಗಿ ಕೊಡ್ತೀರಾ ನಿಮಗೆ? ತಗೋ ಸೀರಿಯಸ್ ಆಗಿ ನಿಜನಾ ಬ್ರೋ? ಸೀರಿಯಸ್ ಆಗಿ ನಿಜನಾ? ನನಗೆ ಕ್ಲಿಪ್ ಇಷ್ಟ ಇಲ್ಲ, ಸೊ ಕ್ಲಿಪ್ ಬೇಡ ನನಗೆ. ಒಲೆ ಬೇಕಾ ತಗೊಳ್ಳಿ. ಏನು ಫ್ರೀಯಾಗಿ ಕೊಡ್ತೀರಾ? ನನ್ನ ಮುಖ ಯೂಸ್ ಆಗೋದು ನನಗೆ ತಾನೇ, ಅವ್ನು ಕೊಟ್ರು. ನೀನ್ ತಗೊಳ್ಳೆ. ಅಯ್ಯೋ ಗೈಸ್, ಯಾವ ಥರ ಹೇಳ್ತವ್ರೆ ಅಂದ್ರೆ ಅವ್ರು ಅಂಗಡಿಲಿ ದಾರಲ್ಲ ನಿಮ್ಗೆ ಏನು ಬೇಕು ತಗೋ ಅನ್ನೋ ರೀತಿ ಹೇಳ್ತವ್ರೆ. ತಗೊಳ್ಳಿ ಆಯ್ತು ಅಂತ. ಕರಿಯ ಕೊನೆಗೊಂದು ಚಿಕ್ಕದು ಕ್ಲಿಪ್ ಕೊಡಿಸ್ಬಿಟ್ಟ ನನಗೆ. ಏ ನೀನೇ ಕೊಡ್ತಿದ್ದ, ನೀನೇ ಇಸ್ಕೊಟ್ಟಿರ್ತಾರೆ. ಯಾವಾಗ ಎತ್ಕೊಂಡೆ ಅಂತೆ ನಾನು ಪೆಚ್ಚಗೆ ಆಫೆ ಮಾಡ್ಬಿಟ್ಟೆ ವಿಡಿಯೋನ ಒಂದು ನಿಮಿಷಕ್ಕೆ. ಅವ್ರು ನಿನ್ನ ನೋಡಲ್ಲ ಕೊಟ್ಟಿದ್ದು, ನನ್ನ ನೋಡಿ ಕೊಟ್ಟಿದ್ದು. ಲೇಡೀಸ್ ಕೇಳಿ ಇಸ್ಕೊಂಬತ್ತ ನೀನು ನೋಡ. ಲೇಡೀಸ್ ಇಸ್ಕೊತೀನಿ ನಾನು. ಲೇಡೀಸ್ ಈ ಥರ ಚೆನ್ನಾಗಿ ಲೇಡೀಸ್ ಯಾವ್ದು ನೋಡಕ್ಕೂ ಕೊಡಲ್ಲ. ಇಂಥವು ಎಷ್ಟೆಷ್ಟು ಮಾಡ್ಬಿಟ್ಟಿರ ನಿಂಗಮ್ಮ. ನಾನು ಆರಾಮಾಗಿ ಕೊಟ್ಬಿಡ್ತಾರಲ್ವ ಅವರ. ನಾನು ಎಷ್ಟೆಷ್ಟು ಈಸ್ಕೊಂಡಿರೋವರ. ಹೋಗು ನೋಡ್. ಇಲ್ಲಿ ಯೂಸ್ ಆಗಂತ ಐಟಮ್ಸ್ ಏನು ಇಲ್ಲ, ಆಟ ಆಡೋ ಐಟಮ್ಸ್. ನಮ್ಮ ಮಟ್ಲು ಉಪ್ಪಿನಕಾಯಿ ಕಳಕೊಂದು ಚೆಂಪ ಕೊಡಿ ಆಂಟಿ. ಹಂಗೆ ಕೆಳಕ್ಕೆ ಹೋಗ್ಬೇಕು. ನಮ್ಮ ಅಮ್ಮಕ್ಕೆ ಲಿಫ್ಟಲ್ಲಿ ಹೋಗೋಕ್ಕೂ ಕಷ್ಟ ನಮ್ಮ ಅಮ್ಮನಿಗೆ. ಗೈಸಲ್ಲಿ ಯಾರೋ ಕಾರ್ ಮೇಲೆ ಡೆವಿಲ್ದು ಇದಾಕ್ಸ್ಕೊಂಡವ್ರೆ ಪಿಕ್ಚರ್ನ ಹಿಂದೆ. ಅದಕ್ಕೆ ಅವ್ರು ಇದ್ದಿದ್ರೆ ಮಾತು ಹೇಳ್ಸ್ಬಿಡುವೆ ಅಂತಾರದು ನಿಂಗಮ್ಮ. ನಿಂಗೆ ಅದನ್ನ ಅವ್ರು ಹಾಕಿರೋದನ್ನ ತೋರಿಸ್ಲೇಬೇಕು ವಿಡಿಯೋದಲ್ಲಿ ಅಂತ ನಿಂಗಮ್ಮ ಕರ್ಕೊಯ್ತಾರದು. ಬಾ ನಿಂಗಮ್ಮ, ನೀನು ಆಸೆ ನಾನು ನಿರ್ವಹಿಸಲ್ಲ ಅಂದ್ರೆ ನಿಂಗಮ್ಮ ತೋರಿಸ್ಕೊಡ್ತೀನಿ ಬಾ ನಿಂಗಮ್ಮ. ಗೈಸ್ ಇಲ್ಲಿ ನೋಡಿ ಡೆವಿಲ್ ಅಂತ ಅಂದ್ಬಿಟ್ಟು ದರ್ಶನ್ ಸರ್ ಫೋಟೋ ಹಾಕ್ಸ್ಕೊಂಡು ಡಿ ಬಾಸ್ ಅಂತ ಹಾಕ್ಸವ್ರೆ. ನಿಂಗ ಮುನ್ಗಿರೋ ಹುಚ್ಚು ಯಾರಿಗೂ ಇಲ್ಲ ಗೈಸ್. ಅಯ್ಯೋ ನಿಂಗಮ್ಮ ಏನು ನಿಂಗಮ್ಮನ ಆಸೆ ಅಂದ್ರೆ ಆಸೆ ಇದ್ದಿದ್ದೆಲ್ಲ ಏನೆಂತ ಕೊಡ್ತಿದ್ರಿ ಅವ್ರಿಗೆ. ನಾವು ನಿನ್ನ ಮನದೊಳದ ಮಾತೆಲ್ಲ ಇಲ್ಲೇ ಅದೇ ನಿಂಗಮ್ಮ. ಡಿ ಬಾಸು ಡೆವಿಲ್ ದಿ ಹೀರೋ ಅಂತೆಲ್ಲ ನಿಂಗಮ್ಮನಿಗೆ ಏನು ಆಸೆ ಅದೇ ನೋಡು. ಅವ್ರ ಕಾರ್ ನಂಬರ್ ತೋರಿಸಿಲ್ಲ, ನಾನು ಸುಮ್ಮನೆ ನಡೀತು ತೋರಿಸ್ಬಿಡು ಇವನು ಹೇಳ್ದ ಅಂತ. ಇಲ್ಲೇ ಬಿಟ್ಬಿಟ್ಟಮ್ಮ ನಡಿ. ಅಕ್ಷಯ್ ಸಖತ್ತ ಕಾಣಿಸ್ತಾ ಇದೆ ಅಲ್ಲ. ಏನೇನೆಲ್ಲ ಕಂಡಿಡಿತೀಯೇ ಏನು ಗೊತ್ತಾ, ಅಲ್ಲಿ ವ್ಯೂ ನೋಡಿ ಏನು ಚೆನ್ನಾಗಿದೆ ಅನ್ಕ ಕರ್ಕೊಯ್ತವನೆ. ಅಲ್ಲಿ ಹೋದ್ಮೇಲೆ ಏನು ಇರಬಾರ್ದು. ಯಾವ ವ್ಯೂ ಇಲ್ಲ, ಕ್ವಾಣೆನೂ ಇಲ್ಲಿ ಕಾಣಿಸ್ತಾರೆ ಇಲ್ಲಿ. ಅಲ್ಲಿ ಅರ್ಧ ರೋಡ್ಗೆ ಹೋದ್ಮೇಲೆ ಇಳಿಸ್ಬಿಟ್ಟು ಟ್ರೈ ಮಾಡ್ತೀವಿ ಗೈಸ್. ಅಕ್ಷಯ್ ಅಲ್ಲಿ ಯಾವ ಕೋಣೆ ವ್ಯೂ ಇದ್ದಲ್ಲಿ ನಿನ್ನ ಮೊಕ್ಕ ಕರ್ಕೋಗಿದೆ ಇಲ್ಲ ಅಲ್ಲಿಗೆ. ಅಲ್ಲಿ ಏನಿದ್ದು ಅನ್ಕ ಕರ್ಕೋಗಿದ್ದಾನ ಪಾತಾಳ ತೋರ್ಸಕ್ಕೆ. ಕೇಳು ಮುದೆ ಏನಿದ್ದು ಪಾತಾಳಕ್ಕೆ ಹೋಯ್ತೀನಿ ಅವ್ನ ಜೊತೆಲಿ ಅಂತೀರ ಅದಕ್ಕೆ. ಅದು ಆ ಪಾತಾಳಕ್ಕೆ ಹೋಯ್ತೀನಿ ಅಂದ್ರೆ ಆಗಲ್ಲ ಗೈಸ್ ಹೇಳಿದ್ದು. ನಿಂಗಮ್ಮ ಅವ್ನು ಕಾರಲ್ಲಿ ಹೋಯ್ತಾನೆ, ಅವನ ಜೊತೆ ಕುತ್ಕೊಳಕ್ಕೆ ಭಯ ಅಂತ ಹೇಳಿದ್ದಕ್ಕೆ ನಾನು
ಅವ್ನು ಯಾವ್ದಾರ ಬೆಟ್ಟದ ಮೇಲಿಂದ ಕಾರ್ ಇಳಿಸ್ತೀನಿ ಅಂದ್ರೆ ಕುತ್ಕೋತೀನಿ, ಅಷ್ಟು ಧೈರ್ಯ ಅದೇ ಅವ್ನು ಓಡಿಸ್ತಾನೆ ಅಂತ ಹೇಳಿದ್ದು ಅಷ್ಟೇ. ಹಾಂ ಹಂಗೆ ಅವನು ಕಿತಾಪತಿ ಗಂಡಸು. ಕಿತಾಪತಿ ಗಣಸೆ ಬೇಸಲ್ಲಿ ಏನೂ ಇಲ್ಲ, ಅಲ್ಲಿ ಕರ್ಕೋಗೋನೆ ಮತ್ತೆ ತಿರ್ಗಾ ಅಲ್ಲಿ ಕಾರ್ ಇರೋದು ಬನ್ನಿ ಅಂತ ಅನ್ಕೊಂಡು ಇಸ್ಕೊ. ಅಲ್ಲಿ ದುಡ್ಡು ಕೊಡಕ್ ಬಂದವನೆ, ಅವ್ರು ಬೋಟ್ ಮಾಡ್ಕೋರೆ ಬೋಟ್ ಇಸ್ಕೊತೀನಿ ಅಂತವನೆ ಗೈಸ್. ಅವ್ರದ್ದು ಅವ್ರು ಕೊಡ್ದು ಹೋಗ್ಬೇಕು ಮಾತ್ರ, ಅವ್ನಿಗೂ ಮೊಮ್ಮಗನ್ಗೂ ಫುಲ್ ಪ್ಯಾಕಲ್ಲಿ ಎಷ್ಟೈತೆ ಅಷ್ಟು ಇಸ್ಕೋಬೇಕು, ನಂಗೆ ಗೊತ್ತಿಲ್ಲ. ಆಯ್ತು ಇಸ್ಕೊ, ಆಯ್ತು ಇಸ್ಕೊ, ಆಯ್ತು ಇಸ್ಕೊ, ಇಸ್ಕೊ. ಅಣ್ಣ ಒಂದು ಗೋಟಿ ಕೊಡ್ತೀರಾ? ಚಾಲೆಂಜ್ ಮಾಡ್ತಾಳೆ ಒಂದು ಗೋಟಿ. ಅದೆಲ್ಲ ಹೇಳಂಗಿಲ್ಲ, ಕೇಳಬೇಕು. ಅಲ್ಲಿ ಗೋಟಿ ಮಡಗಿದಿರಲ್ಲ ಅದು ಕೊಡ್ತೀರಾ? ಒಂದೇ ಒಂದು ಪೀಸ್ ಕೊಡ್ತೀರಾ? ಒಂದ್ ಪೀಸ್ ಕೊಡ್ತೀರಾ? ಪೀಸ್ ಕೊಡಿ ಸಾಕು. ಚಿನ್ವಣ ಅಯ್ಯೋ ಎಷ್ಟು ಒಳ್ಳೆಯವರು ನೋಡಿ. ಅವರು ಥ್ಯಾಂಕ್ಸ್ ಅಣ್ಣ. ಒಳಗಡೆಯಿಂದ ಈಚೆ ಬಂದು ಫುಲ್ಲೇ ಕೊಟ್ಬಿಟ್ಟು ತಿಂತಾರ ಅವ್ರು, ಗೋಟಿ ಇಸ್ಕೊತಾರ ಅವರು. ಪಾಪ ನೋಡಿ ಎಷ್ಟು ಒಳ್ಳೆಯವರು, ಈಚೆಗೆ ಬಂದು ತಂದು ಕೊಟ್ಬಿಟ್ಟೋಗ್ತಾರೆ. ಸಿಗಕ್ಕೆ ಈ ತರ ಪ್ರತಿಯೊಬ್ರು ಸಿಗಲ್ಲ, ಯಾರು ಅಪರೂಪಕ್ಕೊಬ್ರು ಈ ತರ ಸಿಗೋರು ಪರ್ಸನ್ಗಳು ಇಷ್ಟ ಆಯ್ತದೆ ಅಲ್ವಾ. ಇವನು ಅಣ್ಣ ಅಂತವ್ರೆ ಅವರು. ಅಣ್ಣನೇ ಆಗ್ಬೇಕು ನೀನು ನಮ್ನೆಲ್ಲ ಕನ್ನಡಿ ಹೆಂಗೆ ಅನ್ನೋದು ಅಮ್ಮ. ಅಮ್ಮ ಹೆಂಗೆ ಅನ್ನೋದು, ನಾನು ಆಮೇಲೆ ಅಮ್ಮ ಯಾವ ತರ ಆಡ್ಕತ್ತವ್ರೆ ನೋಡು. ನೀನ್ ಮಾತಾಡಿಸ್ತಾರು ಪರವಾಗಿಲ್ಲ, ನನಗೆ 2 ಲಕ್ಷ ಕೊಟ್ಬಿಡಿ. ಏನ್ ಗೊತ್ತಾ ಮಾತಾಡಕ್ಕೆ ಹೇಳ್ತಾರೆ ಅದು, ಇಬ್ಬರಿಂದ ಒಂದು 5 ಲಕ್ಷ ಕೊಟ್ಬಿಡಿ. ಅಲ್ಲಿ ಏನ್ ಗೊತ್ತಾಗಿದ್ದಿಲ್ಲಿ, ಅವನು ಹೋಗ್ಬೇಕಾದ್ರೆ 10 ಲಕ್ಷ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಅಂತ ಕೇಳದ್ನ. ನಾನಂದ್ರೆ ಪೊಲೀಸ್ ಸ್ಟೇಷನ್ ತಗೋ ಕೊಡ್ತೀನಿ ಅಂದಿದ್ದಕ್ಕೆ ಅವನು ಬೆಳಗ್ಗೆ ಏನ್ ಮಾಡ್ತಿದ್ವಿ ಅಲ್ಲೇನಾಗಿತ್ತು ಹಂಗೆ ಹೆಂಗ್ ಸಿಕ್ತು ಅಂತ ಅದಕ್ಕೆ ನಾವೇ ಅನ್ಸ್ಕೊಬಿಡೋದು ಅನ್ನೋದಕ್ಕೆ ನಮ್ಮ ಅಮ್ಮನ ಆಡ್ಕೊತಾವ್ನು. ಅಮ್ಮ ಏನಮ್ಮ ಪೊಲೀಸ್ ಸ್ಟೇಷನ್ ಕೊಡ್ಮ ನೋಡೋ ಇಲ್ಲಿ ನನ್ಗೆ ಒಳ್ಳೆ ಮನ್ಸಿದೆ ಪೊಲೀಸ್ ಸ್ಟೇಷನ್ ಕೊಡು ಮಂದಿ. ಅದು ನನ್ನ ತಪ್ಪಲ್ಲ, 10 ಲಕ್ಷ ಸಿಗ್ತಾ ಇದ್ರು ಸಾವಿರ ಏನು ಚೆನ್ನಾಗಿ ಕಾಣಿಸ್ತೈತೆ ಫೋನಲ್ಲಿ. ನನ್ನ ಫೋನಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಅಕ್ಷಯ್ ಚಿಂತೆ ಏನು ಗೊತ್ತಾ, ನಿಂಗಮ್ಮ ಏನೇನಾರ ಮಾತಾಡ್ಬಿಡ್ತಾಳೆ ಏನೋ ಚಿಂತೆ. ನಿಂಗಮ್ಮ ಕೇಳು, ಅಕ್ಷಯ್ ಕರ್ಕ ಬಂದವನಲ್ಲ ನಮ್ಮ ಅಮ್ಮಂಗೂ ಇಷ್ಟ ಅನಿಲ್ಲ ಅದು ಡೌಡ್ತಾಳು. ಇನ್ನೂ ನೈಟಾದ್ರೆ ಸಖತ್ತಾಗಿ ಕಾಣುತ್ತೆ. 7 ಗಂಟೆ ಆಗ್ಬೇಕು. ಓಮ ಅಲೋ ಬೇಡ ಅಂತೆ ಅಮ್ಮ, ಇಷ್ಟೊತ್ತು ಗಂಟೆ ಓಮ ಅಂತಿದ್ದು. ಆಟ ಆಡ್ಬೇಕು ಅಂದ್ರೆ ನೀವು ಕರ್ಕೋಬೇಕು ಅಂದ್ರೆ ಕರ್ಕೋದ್ರೆ ನೀವು ಕರ್ಕೊ ಹೋದ್ರೆ ಕೇಳ ರೆಡಿ ಅಲ್ಲ ಲಾ ಈಗಲೇ ತಿರುಗಿಸಾಗಿ ನಾನು ರೆಡಿ. ನಿಂಗಮ್ಮ ಏನ ನಮ್ಮ ಅಮ್ಮ ರೆಡಿ ಅದಲ್ಲ, ನಾನು ರೆಡಿ ಅದಿ, ನೀನು ರೆಡಿ ಇದೆ. ನಿಂಗಮ್ಮ ರೆಡಿ ಇಲ್ಲ. ನಿಂಗಮ್ಮ ಬೈ ವಾಡ್ಕ ಕರ್ಕೊಂಡೈತೆ ಮಾತ್ರ 3 ಜನಕ್ಕೆ. ಈಗ ಹೆಂಗಾರ ಬೈ ನಾ ಬಸ್ಸಲ್ಲಿ ಹೊಡೈತಿ. ಹಂಗೆ ಅನ್ನೋದು ಸಿಕ್ಕದ ನೋಡಲ್ಲ ಹೊಟ್ಟೆ ಅಂತ. ನಿಂಗಮ್ಮ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟವ್ರೆ ಎಲ್ಲ ನಿನ್ನ. ನನಗೆ ಬಿಲ್ ಮಾಡ್ಸೋದು ಮುಖ್ಯ, ನಾನು ನೀರು ತಗೋಬೇಕು. ಇಲ್ಲ ರಾಮುಂಡಿ ಒಯ್ಕಿಲ್ವಲ್ಲ ನಾವು. ಒಳ್ಳೆ ಅಕ್ಷಯ್ ಮಾತ್ರ ಗೋಬಿ ಮಾಡಕ್ಕೆ ಸೇರ್ಕೊಬಿಡಿಲ್ಲ. ಕೇಳ್ದೆ ಹುಡುಗನ ಬೇಡ ಕಣಂತೀನಿ ಪಾಪ ಅಂತ ನೀನು ಸೇರ್ಕೊ ಇರ್ಲಿ. ಮಧ್ಯದಲ್ಲಿ ಗೋಬಿ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಯಾವ ಥರ ಅವಮಾನ ಮಾಡ್ತಾನೆ ಗೊತ್ತಾ ಇವನು ನನಗೆ. ಎಲ್ಲರ ಮುಂದೆ ಶೇಪ್ ಔಟ್ ಮಾಡ್ತಾವನೆ. ಅದು ಏನಾಗಿತ್ತು ಅಂದರೆ ಲಾಸ್ಟ್ ಟೈಮ್ ಗೋಬಿ ತಿನ್ನಕ್ಕೆ ಬಂದಿದ್ದಾಗ ಅದು ಬೈಟ್ ಮಿಸ್ ಆಗಿ ಅದು ಇವನು ತಿಂತಿದ್ದೀನಿ ಅನ್ನೋದು ನಮ್ಮ ಮರ್ತ್ಬಿಟ್ಟು ನಾನು ಸ್ಪೂನ್ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋದು ನಾವು ಮರ್ತು ಇವನು ಕಾರ್ನ ಮೂವ್ ಮಾಡಿದ್ದು. ಇವಾಗ ನನ್ನ ಮೇಲೆ ಎಲ್ಲರ ಮುಂದೆ ಅವಮಾನ ಮಾಡ್ತಾವನೆ, ಸ್ಪೂನ್ ಕತ್ಕೊ ಹೋಗೋಳೆ ಅಂತ. ಈ ಥರ ಶೇಪ್ ಔಟ್ ಮಾಡ್ಬೋದು ಎಲ್ಲರ ಮುಂದೆ ನೀನು. ನಿಂಗಮ್ಮ ಅಂಗಡಿ ಇಟ್ಕೊಂಡು ನಿಂಗಮ್ಮ ಅವನಿಗೆ ಅಂಗಡಿ ಇಟ್ಕೋ ಅಕ್ಷಯ್. ಇಲ್ಲ ಅಂಕಲ್ ಆ ಥರ ಎಲ್ಲ ಹೇಳಿ ನಾನು ನಿಮಗೆ ಹೊಡೆದ್ಬಿಡ್ತೀನಿ ಅಂಗಡಿಯಿಂದ. ನಿನ್ನ ಅಂಗಡಿ ಇಟ್ಟರೆ ನನಗೆ ಅರ್ಧ ಆಯ್ತದೆ ಅಲ್ವಾ. ಅಯ್ಯೋ ಸಂಸಾರ ಮೂಟೆ ಎಲ್ಲ ಕಟ್ಕೊಂಡು ಮೂಟೆ ಗಿಟ್ಟೆಲ್ಲ ಕಟ್ಕೊತಿದ್ದೆ ಊರಲ್ಲಿ. ಅವನು ನೀನೇ ನನ್ನ ಕೈ ಸಿಕ್ಕಿಲ್ಲ. ವಾ ನಿಜ. ಅಯ್ಯೋ 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 ಕೆಲ್ಸಕ್ಕೆ ಹೋಗೋದಷ್ಟು ಹಸಿ ಬಿಡ್ಸ್ಕೊಂಡು ಕೊಟ್ಬಿಟ್ಟು ಹೋಗೋದಾರ ಪಾಪ ಊರುಗಳಿಗೆ ಅಕ್ಕಿ ನುಚ್ಚು ರಾಗಿ ಹಸಿಟ್ಟು ಮಾಡ್ಸ್ಕೋಬೇಕು. ರೈತ ಮಕ್ಕಳು ಒಟ್ಟಿಗೆ ಏನೋ ಮಾಡ್ಬೇಕಲ್ಲ ಹೊಟ್ಟೆ. ಏನೋ ಕೇಳ್ದಂಗಿತ್ತು. ಏನು ಅದೇ ನಿಮ್ಮ ಅಣ್ಣಂದಿರ್ಬೇಕದು. ನಮ್ಮ ಅಣ್ಣಂದಲ್ಲ ನಿಂದೆ ಯಾಕೆ ಡೌನ್ ಮಾಡ್ತಿದ್ದೆ. ನಂದು ಮಿನಿ ಬ್ಲಾಗ್ದು ಕ್ಲಿಪ್ ಅದೇ. ನಿಮ್ಮ ಅಣ್ಣಂದಿರ್ಬೇಕದು. ನಮ್ಮ ಅಣ್ಣ ನಮ್ಮ ಅಪ್ಪನ ಗಾಡಿ ಓಡಿಸೋದು.
ನಾವು ಅಪ್ಪ ಕೀ ಬೆನ್ಸ್ಗಳನ್ನ ಯಾಕಕ್ಕೆ ಬಿಡಿಕ್ಕಿಲ್ಲ ಗಾಡಿಕಿಗೆ. ಏನು ಸಮಾಚಾರ? ನಾನು ಹೇಳ್ಬೇಕು ದೊಡ್ಡವರು. ಹೆಂಗಿದೆ ಎಲ್ಲಿ ಬಂತು ನಿಮ್ಮ ಯೂಟ್ಯೂಬ್ದು ಈಗ? ಎಲ್ಲಿ ಗಂಟೆ ಬತ್ತು ಅಂದ್ರೆ ಏನರ್ಥ? ಇದಾಯ್ತಾ ಟ್ಯೂಷನ್ ಆಯ್ತಾ? ಇದು ಜಾಬ್ಗೆ ಹಾಕಂದ ನಮ್ಮ ಅಣ್ಣತ ನಮ್ಮ ಕೊಟ್ಟನು ಇಂಥ ಡಾಗ್ಗಳು ಚೆನ್ನಾಗಿ ಹುಟ್ಟಿಯೇ ಈಗ ಹುಡಿ ಫ್ರೀಯಾದಾಗ ಫೋನ್ ಮಾಡು. ಮುಚ್ಚರ 2 ಮಿನಿಟ್ ಒಟ್ಕೊಂಡ್ಕೋರ್ಮ ಧನ್ಯ ನಡೀಕ ಇರು. ಸಿಗ್ನಲ್ ಅಲ್ಲಿ ಪ್ರಿಯಾ ಅಂತ ಹೆಸರು ಕೊಡ್ತು ಹೇಳ್ತಿದೆ ಹೆಂಗೆ ನಮ್ಮ ಅಣ್ಣಂಗೆ ಫ್ರೀ ಏನಂತ ಶುಂಠಿ ಮುರಿಬೇಕು ನಾವು. ನಮ್ದು ಶುಂಠಿ ಮುರಿಕೋಗಿ ಪವನ್ ಬಾಯಿ ಹೇಳ್ಕೊಯ್ತವನೆ. ನಮ್ಮ ರೈತ ಮಕ್ಕಳು ಯಾವತ್ತಾನೆ ಫ್ರೀ. ಅಯ್ಯೋ 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 ಏನ್ ಡವ್ ಮಾಡ್ತೀಯ ಮಾತ್ರ. ನಮ್ದು ಶುಂಠಿ ಮುರಿಬೇಕು ಇವತ್ತು. ನಮ್ಮದ್ ಮುರಿಬಾರ್ದವನು. ರೈತರ ಮಕ್ಕಳು ಯಾವ ನಿಮ್ಮದ್ ಮುರಿ ಕರ್ಕೊಂಡೋಗ್ಬಿಟ್ರೆ ನಾನು ಇವತ್ತಲ್ಲ, ನಾನು ನಾಳೆಗೆ ಶುಂಠಿ ಕೇಳೋದು. ಬಾ ಮತ್ತೆ ನೀನು ನಮ್ಗೆ ಮುರ್ಕೊಟ್ಬಿಡು. ಕೃಷಿ ಕೆಲಸ ಇಲ್ಲ ನನಗೆ. ಡವ್ಗಳು ಚೆನ್ನಾಗಿ ಮಾಡ್ತೀವಿ. ಉಳಿಕೆ ಕೀಳ್ಬೇಕು. ನಡೀರಿ ನಡೀರಿ ಆಯ್ತು ನಡೀರಿ. ನಮ್ಮ ಅಣ್ಣ ಮನೆ ಬಿಟ್ಟೋಯ್ತವನೆ. ದಡಿಯ ನಿನ್ ಮಗ ಹೊರ ಹೋಲಿ ಬಾ ಅಂತೆ. ಏನು ಏನಿಲ್ಲ, ನಿಮ್ಮ ಮಕ್ಕದೊಳಕ್ಕೆ ಮುಡ್ಬಿಡು ಕಣ್ಣೊಳಕ್ಕೆ ಇದಾವೆ ಫೋನ. ನನಗೂ ತಿನ್ಸ್ಕೊಡು ಮತ್ತೆ ಒಂದು ಹೊಲ್ದಲ್ಲಿ ಕೆಲಸ ಇಲ್ಲ ಇವತ್ತು. ಅದೇ ಹೋಗ್ಬೇಕು ಈಗ. ನಡಿ ನಾನು ಕೆಲಸ ಮಾಡ್ಕೊಟ್ಟನು ಹೊಲ್ದಲ್ಲಿ. ಆದರೆ ಮನೇಲಿ ಮಾಡುವಂತ ಮಾತ್ರ ಅನ್ಬೇಡ. ಹೊಲ್ದಲ್ಲಿ ಮಾಡ್ತಿಲ್ಲ, ಮನೆ ಮಾಡೋಕ್ಕಾಗಲ್ಲ. ಬರೀ ಕಲ್ಸೋದ್ರಲ್ಲ ಇರಮ್ಮ. ಜಿಂಬೆಸಿತ್ ನೀರು ಆಯ್ತು. ದಿಂಬ್ಲು ತಿನ್ಸು. ನಮಗೂ ನೀ ನನ್ನನಗೂ ಇಟ್ಕೋ ಕೆಳಕ್ಕೆ. ಸಾರು ಚೆನ್ನಾಗಿಲ್ಲ ಕಣವ. ಸಾರೇ ಮಾಡಕ್ಕೆ ಬರೋಕ್ಕಿಲ್ಲ. ಸರೋಜಮ್ಮದ ಏನು ಹೋಗ್ತಾನ ಕಲಿಸಿದಾಳೋ ಅಮ್ಮ. ಗಿಲ್ಲಿ ರಾತ್ರಿ ಮಿಡ್ ನೈಟ್ ಎಲಿಮಿನೇಷನ್ ಆಗಿ ಹೋಗಿರೋದು ನಿಜ ನಿಜವಾಗ್ಲೂ. ಓಟ್ ಹಾಕ್ರಿ ಎಲ್ಲ ಹಾಕ್ತಾರಲ್ಲ. ಎಲಿಮಿನೇಟ್ ಆಗೋ ಬೀಚಿಗೆ ಬಂದ್ಬಿಟ್ಟ ಅಯ್ಯೋ ರಾತ್ರಿ. ನಿಜ ಇಲ್ಲ, ಇವತ್ತು ತೋರಿಸ್ತಾರೆ ನೋಡ್ಕೊ. ನಿಜ ಇಲ್ಲ. ನಿಜ ಈ ವಾರ ಇಬ್ರು ಹೋಗ್ಬೇಕು ತಾನೆ ನೆಕ್ಸ್ಟ್ ವಾರ ಫಿನಾಲೆ ಪಾಪ ನೋಡು ಅಲ್ವಾ? ಒಳ್ಳೆಯವ್ರ ಕಾಲ ಇಲ್ಲ ಕಣ. ನಿಜ ದೇಶದಲ್ಲಿ ಎಲ್ಲ ಎಂಥ ಲೈರ್ಗಳು ಓಟ್ ಹಾಕ್ತೀವಿ ಅಂತ ಇದು ಮಾಡೋರೆ. ಮತ್ತೆ ಒಬ್ಬರ ಮೇಲೆ ಪ್ರತಿ ಒಬ್ರು ಒಂದು ಬಂದ್ಬಿಟ್ಟು ಇಲ್ಲಿ ಹಂಗೆ ಬರ್ದವ್ರೆ ಅಂದರೆ ಯಾವ್ದೋ ಗಿಮಿಕ್ ಇರುತ್ತೆ ಅಷ್ಟೇ. ನಾವು ಅಂದ್ರೆ ಹಿಂಗೆ ಅನ್ನೋದು. ಅದಕ್ಕೆ ಹಾಕು ಏನು ಬೈಬವ್ರಿಗೆ ಬಂದು ನಮಗೆ ದಾರ್ ಮಾಡೋದಲ್ಲಿ ಇರಲಿ. ಬೈಬವ್ರಿಗೆ ಗಿಲ್ಲಿ ಬಂದಿಲ್ಲ ಆಚೆಗೆ ಬಂದ್ರೆ ಹಂಗೆ ಆಗೋದು ಕಣ. ಗಿಲ್ಲಿ ಬಂದಿಲ್ಲ ಕಣ್ಣಿಂಗಮ್ಮ ಆಚೆಗೆ ಸುಮ್ಮನೆ ಅಂದಿ. ನಿಜ ಏನಂದ ಅದು ಇವತ್ತು ಜನ ನೀನ್ ಏನಂದ್ರೆ ಪ್ರತಿ ಒಬ್ರು ಅವನಿಗೆ ಓಟ್ ಹಾಕ್. ಪ್ರತಿ ಒಬ್ರು ಎಂಥ ಲಾಯರ್ಗಳು ಸುಧಾ. ಆಮೇಲೆ ಯಾವ ನಮ್ಮ ಭಾಷೆ ಬರ್ದೋದವರು ಸುಧಾ ಅವನಿಗೆ ಓಟ್ ಹಾಕ್ತವ್ರೆ. ನಮ್ಗೆ ಗೊತ್ತಿಲ್ದೋದ್ರೆ ನಾವು ನಿನ್ ಕೈ ಫೋನ್ ಕೊಟ್ಟು ನಾವು ಹಾಕಿಸ್ತಾವಿ. ಅದು ಯಾಕವಾಗ ಗೆಲ್ಲಿಕ್ಕಿಲ್ಲ ದೇಶದಲ್ಲೆಲ್ಲ ಪಾಪ ಅಷ್ಟೊಂದು ಇದು ಮಾಡ್ತಾವ್ರೆ. ಗೆಲ್ಲಿಕ್ಕಿಲ್ಲ ಅಂದ್ರೆ ಏನು ಅರ್ಥ? ಒಂದು ಆಟ ಅವನು ಸಿ ಡಮ್ಮಿ ಆಡಿರ್ಬೋದು ಅಷ್ಟೇ. ಆಡವನೇ ಅದರಲ್ಲೂ ಒಂಚೂರು ಅವನಿಗೆ ಒಂಚೂರು ಇದು ಮಾಡಿಲ್ಲ ಅಷ್ಟೇ. ಮಾಡೋನೆ ಅವನು ಪ್ರಯತ್ನ ಪಟ್ಟು ಆಡವನೇ. ಒಟ್ಟಲ್ಲಿ ಗಿಲ್ಲಿನೇ ಗೆಲ್ಲಬೇಕು ಈ ಸತಿ ಅಂತೂ. ಗಿಲ್ಲಿನೇ ಗೆಲ್ಲಬೇಕು. ನಿಜ ಕಣ. ನಿಂಗಮ್ಮ ಮಂಟಿಗೆ ಬಂದಿತ್ತು ತಾನೆ. ನಿಂಗಮ್ಮ ಮಂಟಿಗೆ ಬಂದಿತ್ತು ತಾನೆ. ತಿರ್ಗಾ ನಿಂಗಮ್ಮ ಮನೆ ಯಾಕೆ ಹೋಯ್ತದೆ? ಅದೇನೋ ಬಾಬಾ ಅಂತ ಹೇಳೋದಕ್ಕೆ ಹೋಗಿದ್ದೆ. ನಿಂಗಮ್ಮ ಏನು ಕೊಟ್ಟಾಯಿ? ನಿಂಗಮ್ಮ ಅದು ಬೆಳಗ್ಗೆ ನಿಂಗಮ್ಮ ಸಂಜೆ ಗಂಟೆ ಟೈಮ್ ಪಾಸ್ ಮಾಡಲಿ. ನಿಂಗಮ್ಮವ್ರ ಮನೆಗೆ ಹೋಗಿದ್ರೆ ಸಮಾಧಾನ ಇಲ್ಲ ಅಂತ ಹೋಯ್ತಿರೋದು. ನಿಂಗಮ್ಮ ನಿಮ್ಮ ಮನೆಗೆ ಬರ್ದ್ರೆ ಯಾಕೆ ಸಮಾಧಾನನೇ ಇಕ್ಕಿಲ್ವಲ್ಲ? ಬರ್ಲಿಲ್ಲ ಅಂದ್ರೆ ನಮಗೆ ಸಮಾಧಾನ ಆಗಲ್ಲ, ನಮ್ಮ ಮನೆಗೆ ಬರ್ಲಿಲ್ಲ ಸಮಾಧಾನ ಆಗಲ್ಲ ಅನ್ಸುತ್ತೆ ಅಲ್ವಾ? ಅದಕ್ಕೆ ಬರ್ತಿರೋದು. ನಮಗೂ ಅಲ್ಲಿ ಎಲ್ಲ ಇನ್ನೇನು ಕೆಲಸ ಆದ್ಮೇಲೆ ಇದ್ದಾಗ ಜ್ಞಾನ. ಮನೆ ಕೆಲಸ ಇದ್ದಾಗ ಮಾತ್ರ ಇಂಟ್ರೆಸ್ಟ್ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ಇತ್ತಾಗೆ ಜ್ಞಾನ. ನಾನು ಬೆಳಿಗ್ಗೆ ಓಮ ಅಲ್ಲಿಗೆ ನಮ್ಮ ಓರ್ ಮನೆಗೆ ಹೋಗಿದ್ದು ಬರ್ಮ ಅಂದ್ಬಿಟ್ಟು ಓಮ ಅಂದಿ. ನಮ್ಮ ಹಾಸ್ಟೆಲ್ಲಿ ಮಾಡೋಂತ ಬತ್ನಿ ಅಂದೆಲ್ಲ. ಅವನು ಇಲ್ವಲ್ಲ ಧ್ರುವನ್ ಇದ್ಬಿಟ್ರೆ ಎಲ್ಗೂ ಜ್ಞಾನ ಆಗಲ್ಲ. ಒಂಚೂರು ಟೈಮ್ ಪಾಸ್ ಮಾಡ್ಬೋದು. ಆದ್ರೂ ನಿಮ್ಮ ಮನೆಗೆ ಜ್ಞಾನ ಆಗುತ್ತೆ. ಧ್ರುವ ಅಂತಿದ್ರೆ ಇದ್ರೆ ಸರಿ. ನಿಮ್ಮ ಮನೆಗೆ ಯಾರು ಕರ್ಕೊಂಡು ಬಿಡ್ಬೋದು. ಬತ್ತನಲ್ಲ ಇನ್ನೊಂದು 2 ಜನ ಇದ್ರೆ ಟೈಮೇ ಓದಂಗೆ ಗೊತ್ತಾಗಲ್ಲ ಅಲ್ವಾ? ಹಂಗೆ ಹಚ್ಕೊಬಿಟ್ರೆ ಆಮೇಲೆ ಹಿಂಗೆ ಕಣ್ಣು ಮುಚ್ಚಿದ್ರೆ ಅವನೇ ಹಿಂಗೆ ಗೊತ್ತಾನೆ. ಅದೇ ಆಡ್ತಾ ಇರ್ತಾನಲ್ಲ ಯಾವಾಗೂ. ಈಗ ಒಂದು ಅರ್ಧ ಗಂಟೆ 3/4 ಗಂಟೆ 2 ಗಂಟೆ ಟೈಮ್ ಆಡ್ತಾ ಇರ್ತಾನಲ್ಲ ಅಲ್ಲೇ. ಮನೆ ಕಳ್ಸುಟ್ಮೇಲೆ ಕಣ್ಣು ಮುಚ್ಚಿದ್ರೆ ಅವನೇ ಬಂದಂಗೆ ಆಯ್ತು. ಅಂತ ಅಪ್ಪ ಅಲ್ಲ ಅಲ್ಲಿಂದ ನನಗೆ ಜಂಪ್ ಮಾಡ್ಬಿಡು. ಕೋತಿ ತಿಮ್ಮ ಹಿಂಗೆ ಓಡಾಡೋದು ಸೇಮ್ ಹಿಂಗೆ ಅಲ್ಲಿಂದ ಇನ್ನೊಂದು ಮನೆಗೆ ಜಂಪ್. ಕಳ್ಳ ನೋಡ್ದಾಗ ನೋಡ್ತಾವನೆ ಅನ್ನೋ
ಬಿದೋಗು ನೀನುವೆ ಗೈಸ್ ಏನಂದ್ರೆ ಅಲ್ಲಿ ನಮ್ಮ ಮನೆ ಮೇಲೆ ಹಳ್ಳಿ ಮರದ್ದು ಗಿಡ ಬೆಳೆದಿತ್ತು ಅಂತ ಕಿತ್ತಾಕಕ್ಕೆ ಅಂತ ಹೋಗವ್ನೆ ನಾವು ವೈರ್ ಹಿಡ್ಕೊಂಡು ನೋಡಿ ಮಾಡಿ ಹೆಂಗದ್ದು ನಮ್ಮ ಅಪ್ಪ ಎಲ್ಲದಕ್ಕೂ ವೈಗರಿಯದೆ ನಮ್ಮ ಮನ್ಸ ಆ ವೈರ್ ಹಿಡ್ಕೊ ಅಯ್ಯಬ್ಬ ಅಲ್ಲಿ ಅಂದ್ರೆ ಅನ್ಬೇಕಾಯ್ತೆ ಹಿಡ್ಕೊತಾ ಇರೋದೇ ಹೆಂಗೆ ಕಾಣಿಸ್ತಾ ಇದೆ ಅಂದ್ರೆ ಕುತ್ಕೊಬಿಟ್ಟು ಏ ಅದ್ರ ಮೇಲೆ ಮಾಡ್ಕೊ ಕಾಲ ಎಲ್ಲೆಲ್ಲ ಮಡ್ಗುತ್ತೆ ಎಲ್ಲೆಲ್ಲ ಇಳಿತಾನೆ ಈಗ ಕೆಳಗೆ ಬಂದ್ರು ಏನಾರ ಒಂಚೂರ ಏನಾರ ಮಾಡ್ಕಂದ ನನ್ನ ಆಸೆ ಅಂತೆ ನಾನು ಓದಿ ಎಷ್ಟಪ್ಪ ಅದು ಹೇಳು ಕಡ್ಡಿ ನಿಮ್ಮ ಇಲ್ಲಿ ದಪ್ಪ ಅದೇ ಕಡ್ಡಿ ವಾ ಅದೇ ಬೆರಗಾವು ಐತೆ ನೋಡು ಅಣ್ಣ ಅಂತ ಬರೆಯೋದಿ ಕೊಡು ಅಂತಿಲ್ಲ ಎತ್ಕೊಳ್ಳಿ ದಡಿಯ